ನಮಸ್ತೆ, ಶುಭ ಸಂಜೆ. ಶುಭರಾತ್ರಿ ಹೇಳೋ ಸಮಯದಲ್ಲಿ ಶುಭ ಸಂಜೆ ಹೇಳ್ತಾ ಇದ್ದೀನಿ. ನನ್ನ ಮೇಲೆ ಹುಣ್ಣಿಮೆಯ ಚಂದ್ರ ತುಂಬ ಚೆನ್ನಾಗಿ ವಿರಾಜಮಾನನಾಗಿದ್ದಾನೆ. ತುಂಬ ದಿನಗಳ ನಂತರ, ತಿಂಗಳುಗಳ ನಂತರ ಒಂದು ಕಥೆ ನೆನಪಾಯಿತು, ಒಂದು ಪ್ರಸಂಗ ನೆನಪಾಯಿತು. ನಿಮ್ಮ ಜೊತೆಗೆ ಈ ತೂಗುಯಾಲೆನಲ್ಲಿ ಕೂತ್ಕೊಂಡು ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತು. ಒಂದು ಊರು, ಕಥೆ ಶುರುವಾಗೋದೇ ಹೀಗಲ್ವಾ. ಆ ಊರಿನ ಕಡೆಯಲ್ಲಿ ಒಂದು ಕಾಡು. ಆ ಕಾಡಿನಲ್ಲಿ ಪ್ರತಿ 15 ದಿನಕ್ಕೊಮ್ಮೆ ಹಳ್ಳಿಯಲ್ಲಿದ್ದಂತಹ ಒಂದಷ್ಟು ಜನ ಮರ ಕಡಿಯೋದಕ್ಕೆ ಅಂತ ಹೇಳಿ ಹೋಗ್ತಿದ್ರು. ಅವರು ಆ ಕಾಡಲ್ಲಿ ತಮಗೆ ಬೇಕಾದಂತಹ ಮರಗಳನ್ನು, ಅಂದರೆ ಆ ಮರ ಮುಟ್ಟುಗಳಿಂದ ಮನೆ ಕಟ್ಟೋದಕ್ಕೋ ಅಥವಾ ವ್ಯವಸಾಯದ ಸಾಮಗ್ರಿಗಳನ್ನು ಮಾಡೋದಕ್ಕೋ, ಹೀಗೆ ತಮಗೆ ಬೇಕಾದಂತಹ ಸಾಧನಗಳನ್ನು ನಿರ್ಮಿಸಿಕೊಳ್ಳೋದಕ್ಕೋಸ್ಕರ ಸೂಕ್ತವಾದಂತಹ ಮರಗಳನ್ನು ಕಡಿತಾ ಇದ್ರು. ಸಾಮಾನ್ಯಕ್ಕೆ ಉದ್ದುದ್ದ ನೇರವಾಗಿ ಬೆಳೆದಂತಹ ಮರಗಳನ್ನು ಕಡಿತಾ ಇದ್ರು. ಅಲ್ಲೊಂದು ತುಂಬ ಅಂಕುಡೊಂಕಾದ ಮೈ ತುಂಬ ಗಂಟುಗಳನ್ನು ಹೊಂದಿರುವಂತಹ ಮರ ಇತ್ತು. ಆ ಮರ ಪ್ರತಿ 15 ದಿನಕ್ಕೊಮ್ಮೆ ಇವ್ರು ಬರೋವಂಥದ್ದನ್ನು ನೋಡ್ತಾ ಇತ್ತು. ಮೊದಲು ಅದಕ್ಕೆ ಭಯ ಆಗ್ತಾ ಇತ್ತು, ನನ್ನನ್ನು ಎಲ್ಲಿ ಕಡಿದು ಬಿಡ್ತಾರೆ ಅಂತ. ಆದರೆ ಬರ್ತಾ ಬರ್ತಾ ಅದಕ್ಕೆ ಗೊತ್ತಾಯಿತು, ಅದ್ರ ಪಾಡಿಗೆ ಅದು ಸುಮ್ಮನೆ ಇತ್ತು. ಕಡೆಗೊಂದು ದಿನ ಎಂಥ ಪರಿಸ್ಥಿತಿ ಬಂತು ಅಂದರೆ, ತನ್ನ ಸುತ್ತಮುತ್ತಲಿದ್ದಂತಹ ಎಲ್ಲ ಮರಗಳನ್ನು ಅದು ಕಳ್ಕೊಳ್ತು. ಒಂಟಿಯಾಗಿ ನಿಂತ್ಕೊಳ್ತು. ತುಂಬ ಸಮಯ ಕಳೀತು. ಜನ ಎಲ್ಲನೂ ಕಾಡನ್ನು ಮರೆತರು, ಕಾಡನ್ನು ಕಡ್ದಿದ್ದಾಯಿತು, ಈ ಮರವನ್ನು ಕೂಡ ಮರೆತು ಬಿಟ್ರು. ತುಂಬ ಸಮಯ ಆಯಿತು. ಅದು ಆಳಕ್ಕೆ ಬೇರನ್ನು ಬಿಟ್ಟು ಅಷ್ಟೇ ಚೆನ್ನಾಗಿ ಹರಡ್ಕೊಂಡಿತ್ತು. ಆದರೆ ನೇರ ಇರಲಿಲ್ಲ, ತುಂಬ ಗಂಟಾಗಿತ್ತು. ಈ ಕಾವ್ಯದಲ್ಲಿ ಅಷ್ಟಾವಂಕ ಅಂತ ಹೇಳಿ ಬರ್ತಾನೆ, ಆ ಥರ ಒಂಥರ ವಕ್ರವಾಗಿತ್ತು ಆ ಮರ. ಆದರೆ ತುಂಬ ಸಮೃದ್ಧವಾಗಿತ್ತು, ಹಸಿರಿತ್ತು. ಅಲ್ಲಿ ಸಾವಿರಾರು ಪಕ್ಷಿಗಳು ಗೂಡನ್ನು ಕಟ್ಕೊಂಡಿದ್ವು, ಅಳಿಲುಗಳಿದ್ವು. ಆ ಮರದಿಂದ ತುಂಬ ಜನರಿಗೆ ಸಹಾಯ ಆಗ್ತಾ ಇತ್ತು. ಒಮ್ಮೆ ಹೀಗೆಯೇ ಗುರು ಶಿಷ್ಯರ ಗುಂಪೊಂದು ಅಲ್ಲಿಂದ ಹೋಗಬೇಕಾದ್ರೆ ದಣಿವಾರಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಮರದ ಕೆಳಗಡೆ ಕೂತ್ಕೊಂಡ್ರು. ಅದರಲ್ಲಿದ್ದಂತಹ ಒಬ್ಬ ಯುವ ಶಿಷ್ಯ ನೋಡಿಬಿಟ್ಟು, ಅಬ್ಬಾ ಎಂಥ ಅದ್ಭುತವಾದ ಮರ ಅಂತ ಅಂದ. ಹೆಂಗೆ ಉಳ್ಕೊಂಡಿದೆ ಇದು ಇಷ್ಟೆಲ್ಲ ಕತ್ತರಿಸಿದ ಮರಗಳ ನಡುವೆ ಅಂತ ಆಶ್ಚರ್ಯ ಆಯಿತು. ಗುರುಗಳ ಬಳಿ ಅದನ್ನೇ ಕೇಳಿದ. ಗುರುಗಳು ಹೇಳಿದ್ರು, ಇದೊಂದು ಯೂಸ್ಲೆಸ್ ಟ್ರೀ, ಯಾವುದಕ್ಕೂ ಉಪಯೋಗಕ್ಕೆ ಬರದ ಅನುಪಯುಕ್ತ ಮರ ಅಂತ. ಆ ಹುಡುಗನಿಗೆ ಅಚ್ಚರಿಯಾಯಿತು. ಯಾಕೆ ಹೀಗೆ ಹೇಳ್ತೀರಿ ಅಂತ ಕೇಳ್ದ. ಅದಕ್ಕೆ ಗುರುಗಳು ಮಾರ್ಮಿಕವಾಗಿ ಉತ್ತರ ಕೊಟ್ಟರು. ಏನು ಅಂತ ಹೇಳಿದ್ರೆ, ಈ ಪ್ರಪಂಚದಲ್ಲಿರುವಂತಹ ಜನ ನಮ್ಮಿಂದ ಏನು ಉಪಯೋಗ ಬರುತ್ತೆ ಅಂತ ಹೇಳಿ ನೋಡಿ, ಅವರಿಗೆ ಬೇಕಾದ ಸಾಮಗ್ರಿಗೆ ತಕ್ಕ ಮಾಹಿತಿಯನ್ನು, ವಿಷಯವನ್ನು, ವಿಚಾರವನ್ನು ನಮ್ಮಿಂದ ತಗೊಂಡು ಹೋಗ್ತಾರೆಯೇ ಹೊರತು ನಾವೇನಿದ್ದೀವಿ ಅದನ್ನು ಒಪ್ಕೊಳ್ಳೋವಂಥದ್ದು ತುಂಬ ಕಡಿಮೆ. ಹಾಗಾಗಿ ಎಲ್ಲರಿಗೂ ಇದು ಅನುಪಯುಕ್ತವಾದಂತಹ ಮರ, ಆದರೆ ಉಪಯೋಗಕ್ಕೆ ಬರೋವಂಥವ್ರಿಗೆ ಖಂಡಿತ ಉಪಯೋಗಕ್ಕೆ ಬಂದೇ ಬರುತ್ತೆ ಅಂತ. ಅದು ಉಪಯೋಗಕ್ಕೆ ಬರದೇ ಇರೋ ಕಾರಣನೇ ಇಷ್ಟು ವರ್ಷಗಳ ನಂತರವೂ ಜೀವಂತವಾಗಿರೋದಕ್ಕೆ ಸಾಧ್ಯ. ನನಗೂ ಕೂಡ ಹಾಗೆ ಅನ್ನಿಸ್ತು. ನಮ್ಮ ಜೀವನದಲ್ಲೂ ಆ ಥರದವ್ರು ತುಂಬ ಜನ ಇರ್ತಾರಲ್ವ. ಅವ್ರಿಗೆ ಎಷ್ಟು ಉಪಯೋಗಕ್ಕೆ ಬೇಕೋ ಅಷ್ಟು ನಮ್ಮನ್ನು ರಕ್ತ ಹೀರೋ ಹಾಗೆ, ಈ ತಿಗಣೆ ರಕ್ತ ಹೀರುತ್ತಲ್ಲ ಹಾಗೆ ಹೀರ್ಕೊಳ್ತಾರೆ. ನಾವು ಏನು ಮಾಡ್ತಾಯಿದ್ದೀವಿ, ನಾವು ಎಂಥ ಪರಿಸ್ಥಿತಿನಲ್ಲಿದ್ದೀವಿ, ನಮ್ಮ ಕುಟುಂಬ ಎಂಥ ಪರಿಸ್ಥಿತಿನಲ್ಲಿದೆ, ಯಾರೂ ಕೂಡ ಯೋಚನೆನೇ ಮಾಡಲ್ಲ. ಅವ್ರಿಗೆ ಉಪಯೋಗಕ್ಕೆ ಬಂತಾ ತಗೊಳ್ಬೇಕು, ಹೋಗ್ತಾ ಇರಬೇಕು, ಹೋಗೋದು ಇಲ್ಲ, 4 ಹೆಸರಿಟ್ಟು ಕೂಡ ಹೋಗ್ತಾರೆ. ಹಾಗಾಗಿ ಅವರು ನಮ್ಮನ್ನು ಅಳಿತಿದ್ದಾರೆ ಅಂತ ಹೇಳಿದ್ರೆ ಅದು ಅವರ ಅಳತೆಯ ಮಿತಿ, ಅದು ನಮ್ಮ ಮಿತಿ ಅಲ್ಲ, ಅದು ಅವರ ಅಳತೆಯ ಮಿತಿ. ಹೀಗಾಗಿ ಅವರನ್ನು ಒಲಿಸ್ಕೊಳ್ಳೋದಕ್ಕೆ, ಅವರನ್ನು ಓಲೈಸ್ಕೊಳ್ಳೋದಕ್ಕೆ ನಾವು ನಮ್ಮ ಜೀವಮಾನವನ್ನೇ ಕಳೆದು ಬಿಡ್ತೀವಲ್ವ. ಆ ಥರದ ತಪ್ಪನ್ನು ಮಾಡೋಕ್ಕೆ ಹೋಗಬಾರ್ದು. ಅಂದರೆ ನಮ್ಮನ್ನು ಯಾರೋ ಅಳಿತಿದ್ದಾರೆ ಅಂತ ಹೇಳಿದ್ರೆ ನಮ್ಮನ್ನು ಅಳೆಯುವಂತಹ ಹಕ್ಕು ಅವ್ರಿಗೆ ಇರಲ್ಲ. ಯಾಕೆ ಅಂದರೆ ಅವರಿಗೆ ಬೇಕಾದಂತಹ ವಸ್ತುಗಳನ್ನು ಪಡ್ಕೊಳ್ಳೋದಕ್ಕೋಸ್ಕರ ಬಂದಿರ್ತಾರೆ ಹೊರತು ಮರದ ಬೆಲೆಯನ್ನು ಅವರು ಯಾವತ್ತೂ ಕೂಡ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಬೆಲೆಯನ್ನು ನಾವು ತಿಳ್ಕೊಳ್ಬೇಕಷ್ಟೆ. ಪ್ರಪಂಚಕ್ಕೆಲ್ಲ ನಾವು ಯೂಸ್ಲೆಸ್ ಇರಬಹುದು, ಆದರೆ ನಮ್ಮ ಜೀವನ ನಮ್ಮ ಕೈಲಿರುತ್ತೆ, ನಾವು ಅದನ್ನು ಯೂಸ್ಫುಲ್ ಮಾಡ್ಕೊಳ್ಳೋಣ. ಏನಂತೀರಿ?